ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಕೀರ್ತನೆ 121:7-8 ವಾಕ್ಯ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸೋನು, ನಿನ್ನ ಪ್ರಾಣವನ್ನು ಕಾಯುವನು. ನೀವು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿಮ್ಮನ್ನು ಕಾಪಾಡುವನು. ಹೌದು ನನ್ನ ಸ್ನೇಹಿತರೆ, ಈ ದಿನ ನೀವು ಯಾವ ಕೆಲಸ ಕಾರ್ಯದಲ್ಲಿಯೂ ಕೂಡ ಸಿದ್ಧವಾಗಿ ನೀವು ಹೊರಡ್ತಾ ಇದ್ದೀರಿ. ಈ ಕಾರ್ಯದಲ್ಲಿ ನನಗೆ ದೇವರು ಜಯ ಕೊಡಬೇಕು, ನಾನು ಹೊರಡುವಾಗ ನನ್ನ ಎಲ್ಲ ಕಾರ್ಯಗಳಲ್ಲೂ ಕೂಡ ದೇವ್ರಿ ದಿನವೇ ಜಯ ಕೊಡಬೇಕು ಅಂತ ನೀವು ಹೊರಡ್ತಾ ಇದ್ದೀರಿ. ದೇವ್ರು ಹೇಳ್ತಾರೆ, ನಿಮ್ಮನ್ನ ಹೋಗುವಾಗ ಬರುವಾಗ ಆತ ನಿಮ್ಮನ್ನು ಕಾಪಾಡ್ತಾರೆ, ಜಯವನ್ನ ತರ್ತಾರೆ. ಯೆಹೋವನು ನಿನ್ನ ಎಲ್ಲ ಕಾರ್ಯಗಳಲ್ಲೂ ಸಫಲವಾಗುವಂತೆ ಕರ್ತನ ಆಶೀರ್ವದಿಸ್ತಾ ಇದ್ದಾರೆ. ಈ ದಿನ ಈಗಲೇ ಆತನ ವಾಕ್ಯ ಸಂದೇಶದಲ್ಲಿ ಕರ್ತನ ಹೇಳ್ತಾರೆ, ಯೆಹೋವನು ನಿನ್ನನ್ನು ಎಲ್ಲಾ ಒಂದು ಕೇಡಿನಿಂದ, ಮುಂಬಲವಾಗಿ ಯಾವುದೇ ಒಂದು ಕೇಡುಗಳು ನಿಮ್ಗೆ ಖಂಡಾಂತರಗಳು ಅದು ಉಂಟಾಗ್ತಾ, ಅದು ಆಲೋಚನೆ ಮಾಡಿಕೊಂಡು ನಿಮ್ಮನ್ನೇ ನಿಮ್ಮ ಸ್ನೇಹಿತರ ಮೂಲಕ ಇನ್ನ ಬೇರೆ ಯಾವುದೇ ಆದಂತ ಅನ್ಯ ಜನಾಂಗಗಳ ಮೂಲಕ ಅಡ್ಡಿಯನ್ನುಂಟು ಮಾಡ್ತಾ ಇರ್ಬೋದು. ಒಂದು ಕಡೆ ಪಿಚಾಚಿ ನಿಮ್ಮ ಕಾರ್ಯಗಳಲ್ಲಿ ಅಡ್ಡಿಗಳಂತಂದು ನಿಮ್ಮ ಕಾರ್ಯ ಸಫಲವಾಗದಂತೆ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರ್ಬೋದು. ಆದ್ರೆ ಯೇಸು ಸ್ವಾಮಿ ಪರಿಶುದ್ಧಾತ್ಮ ದೇವರು ಈ ದಿನ ಕರ್ತನು ನಿಮ್ಮ ಎಲ್ಲ ಕೇಡಿನಿಂದ ತಪ್ಪಿಸ್ತಾ ಇದ್ದಾರೆ. ಎಲ್ಲ ಕೇಡುಗಳು ಮುರಿಯಲ್ಪಡ್ತಾ ಇದೆ, ಎಲ್ಲ ಅಡ್ಡಿ ಹೋರಾಟಗಳು ಲಯವಾಗಿ ಹೋಗ್ತಾ ಇದೆ. ಪ್ರಿಯರೇ, ಪವಿತ್ರಾತ್ಮ ನಿಮಗಾಗಿ ಎದ್ದು ಹೊರಡೋಣವಾಗ್ತಾ ಇದೆ. ಕರ್ತನ ಆತ್ಮ ಮುಂಬಲವಾಗಿ ಹೊರಡ್ತಾ ಇದ್ದಾರೆ. ದೇವ್ರು ಹೇಳ್ತಾರೆ, ನಾನು ನಿನಗೋಸ್ಕರ ಈಗೋ ದಿನಗಳನ್ನ ಸಮ ಮಾಡಿ ತಾಮ್ರದ ಕದವನ್ನು ಒಡೆದು ಕಬ್ಬಿಣದ ಅಗಳಿನ ಮುರಿದು ಬಿಡ್ತೇನೆ. ಎಲ್ಲ ಮಾರ್ಗಗಳು ಸರಾಗ ಮಾಡಿ ಕರ್ತನ ಹೇಳ್ತಾರೆ, ನೀವು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿಮ್ಮನ್ನು ಕಾಪಾಡುವನು. ದೇವರ ವಿಶೇಷವಾದ ರಕ್ಷಣೆ ನಿಮಗೂ ನಿಮ್ಮ ಕುಟುಂಬಕ್ಕಿಂದು ಅನುಗ್ರಹಿಸ್ತಾ ಇದ್ದಾರೆ. ಪ್ರಾರ್ಥನೆಯೊಂದಿಗೆ ಹೊರಡ್ರಿ. ದೇವರು ನಿಮ್ಮ ಕಾರ್ಯದಲ್ಲಿ ಇಂದು ಸಕಲ ಕಾರ್ಯದಲ್ಲಿ ಸಫಲವನ್ನು ಅನುಗ್ರಹಿಸ್ತಾ ಇದ್ದಾರೆ. ನೀವೇನು ಬೇಡ್ತಾ ಇದ್ದೀರೋ ಅದಕ್ಕಿಂತ ಹೆಚ್ಚಾಗಿ, ನೀವೇನು ಆಲೋಚನೆ ಮಾಡ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚಾದ ಪವಿತ್ರಾತ್ಮನ ಅದನ್ನು ದಯಪಾಲಿಸ್ತಾ ಇದ್ದಾರೆ. ನೀವು ಆಸೆ ಪಟ್ಟಿದ್ದನ್ನ ದೇವರು ಕೊಡ್ತಾ ಇದ್ದಾರೆ. ಆತ ನೆರವೇರಿಸುವ ಆತನು. ನಂಬಿಕೆಯಿಂದ ಅದನ್ನ ಆಶೀರ್ವಾದ ನಮ್ಮದಾಗಿಸ್ಕೊಳ್ಳೋಣ. ಪ್ರಾರ್ಥನೆಯೊಂದಿಗೆ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ಇಂದು ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು, ಅವರು ಯಾವ ಯಾವ ಕೇಡುಗಳು ಸಂಭವಿಸುವುದಕ್ಕೆ ಅವರಿಗೆ ಅಡೆತಡೆಗಳುಂಟಾಗಿದೆಯೋ, ಅವರ ಕಾರ್ಯಕ್ಕೆ ಅಡ್ಡಿ ಉಂಟು ಆಗಿದೆಯೋ ಸ್ವಾಮಿ, ಅವರ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಿದೆಯೋ ಸ್ವಾಮಿ, ಕುಟುಂಬ ಜೀವಿತದಲ್ಲಿ ಅಡ್ಡಿಗಳು ಉಂಟಾಗ್ತಾ ಇದೆಯೋ ಪ್ರಭು, ಈಗಲೇ ನೀನು ಕಾರ್ಯ ಮಾಡು ಸ್ವಾಮಿ, ಶೀಘ್ರವಾಗಿ ಪ್ರಭು. ಎಲ್ಲ ಅಡ್ಡಿಗಳು ಹೋರಾಟಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ತಂದೆ, ನೀನೇ ಜಯವನ್ನ ತರುವಾತನು, ನೀನೇ ಅದ್ಭುತವನ್ನ ಮಾಡುವಾತನು, ನೀನೇ ಅದ್ಭುತ ಸ್ವರೂಪನು ರಾಜ. ಈಗ ನೀನು ಅದ್ಭುತ ಮಾಡು ಯೇಸಪ್ಪ. ಮುಂಬಲವಾಗಿ ನೀನು ಹೊರಡು ಸ್ವಾಮಿ. ಎಲ್ಲಾ ಮಾರ್ಗಗಳು ಸರಾಗವಾಗಲಿ ಯೇಸುವಿನ ನಾಮದಲ್ಲಿ. ಅವ್ರು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನೇ ನೀನೇ ಅವ್ರ ಜೊತೆಯಾಗಿದ್ದು ಕಾಪಾಡು ಪ್ರಭು. ವಿಶೇಷವಾದ ರಕ್ಷಣೆ ಕೊಡಪ್ಪ. ಅವ್ರು ಏನು ಬೇಡುತ್ತಿದ್ದಾರೋ ತಂದೆ, ಈಗಲೇ ಅವರಿಗೆ ಅನುಗ್ರಹಿಸು. ಒಂದು ವೇಳೆ ಅವರು ವ್ಯಾಧಿಗ್ರಸ್ತರಾಗಿದ್ದಾರೋ ನಿನ್ನ ಹಸ್ತವಿನ ಇಟ್ಟು ಅವ್ರಿಗೆ ಬಿಡುಗಡೆ ಕೊಡೋ ಸ್ವಾಮಿ. ಯೆಹೋವ ರಾಫ, ನೀನು ಆರೋಗ್ಯದಾಯಕ ನೀನಪ್ಪ. ನಿನ್ನಂತ ಘನ ವೈದ್ಯ ಯಾರು ಇಲ್ಲ ಏಸಪ್ಪ. ಈಗ ಅವರನ್ನು ಮುಟ್ಟಿ ಗುಣಪಡಿಸು. ನಿನ್ನ ಗುಣಪಡಿಸೋ ಶಕ್ತಿ ಅವರ ಮೇಲೆ ಇಳಿಯಲಿದೆ ಇವನೇ. ಪೂರ್ಣವಾಗಿ ಆರೋಗ್ಯ ಬಲ ಶಕ್ತಿ ತುಂಬಿಸು. ಬ್ಲೆಸ್ ಮಾಸ್ಟರ್ ತಂದೆ ಅಪ್ಪ. ನಿನ್ನ ಸಮಾಧಾನ ದೈವಿಕ ಶಾಂತಿ ಅವರಲ್ಲಿ ನೆಲೆಸಲಿ, ಅವರ ಕುಟುಂಬದಲ್ಲಿ ನೆಲೆಸಲಿ. ಅವರು ಎಲ್ಲೇ ಹೋಗುವಾಗ ಬರುವಾಗ ದೂತರ ಕಾವಲಿಟ್ಟು ಕಾಪಾಡು. ವಿಶೇಷವಾದ ರಕ್ಷಣೆ ಕೊಡಪ್ಪ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್.